ಕಲೌನ ರಾಜನ್ ಜಗತಾಂ ಪರಂ ಗುರುಂ ತ್ರಿಲೋಕನಾಥಾನತ ಪಾದಪಂಕಜಂ ಪ್ರಾಯೇಣ ಮರ್ತ್ಯ ಭಗವಂತಮಚ್ಯುತಂ ಯಕ್ಷಂತೆ ಪಾಷಂಡ ವಿಭಿನ್ನ ಚೇತಸಃ. ಭಾಗವತ್ ಸಾರೋದ್ಧಾರದಲ್ಲಿ 15ನೇಯ ಪ್ರಕರಣ ಇದು, ಕಾಲಪ್ರಶಂಸಾ ಪ್ರಕರಣ ಅಂತ. ಅದರಲ್ಲಿ ನಾವೀಗ ನೋಡ್ತಿರುವುದು 194ನೆಯ ಶ್ಲೋಕ. ಒಟ್ಟಾರೆ ಭಾಗವತ್ ಸಾರೋದ್ಧಾರದಲ್ಲಿ ಆ ಕಾಲಪ್ರಶಂಸಾ ಪ್ರಕರಣ ಅಂತ ಅದರ ಮೊದಲ ಶ್ಲೋಕ ನಾವೀಗ ನೋಡ್ಬೇಕಾಗಿರೋದು. ಶುಕ ಇದನ್ನ ಪರೀಕ್ಷಿತ್ ರಾಜನಿಗೆ ಹೇಳಿದ್ದು. ಮೋಕ್ಷ ಸಾಧನೆಗಾಗಿ ನಾವೆಲ್ಲ ಹಂಬಲಿಸ್ತಾ ಇರ್ತೇವೆ. ಯಾವ ಕಾಲದಲ್ಲಿ ಮೋಕ್ಷಕ್ಕಾಗಿ ನಾವು ಪ್ರಯತ್ನ ಪಡಬೇಕು? ನಾವಿರುವ ಈ ಕಾಲವೇ, ಕಲಿಕಾಲವೇ ಮೋಕ್ಷ ಸಾಧನೆಗೆ ಬಹಳ ಪ್ರಶಸ್ತವಾದಂಥ ಕಾಲ. ಬಹಳ ದುರ್ಲಭವಾದದ್ದು ಈ ಕಾಲ. ಈಗ ನಮಗೆ ಸಿಕ್ಕಿರುವ ಕಾಲ. ಸಿಕ್ಕಾಗ ಸಾಧನೆ ಮಾಡಬೇಕು, ಭಗವಂತನ ಪಾದಗಳನ್ನು ಸೇವಿಸಬೇಕು. ಆದರೆ ಇಷ್ಟು ಸುಲಭ ಆಗಿದ್ರೂ ಕೂಡ ಬಹಳ ಜನ ಇದನ್ನು ಮಾಡುವುದೇ ಇಲ್ಲ. ಅವರಿಗೆ ನಾನಾ ಥರದ ನಿರ್ಮೂಲವಾದಂತಹ ವಿಚಾರಗಳಿಂದ, ವೇದಗಳಿಗೆ ಪುರಾಣಗಳಿಗೆ ವಿರುದ್ಧವಾದಂತಹ ವಿಚಾರಗಳನ್ನೆಲ್ಲ ಮನಸ್ಸಿನಲ್ಲಿ ಹಾಕಿಕೊಂಡು, ಅಥವಾ ಯಾವುದೇ ರೀತಿಯಾದ ಧರ್ಮ ಇತ್ಯಾದಿಗಳ ಗಮನವಿಲ್ಲದೆ, ಧರ್ಮ ಅಧ್ಯಾತ್ಮ ಇತ್ಯಾದಿ ಕಡೆಗೆ ಯಾವುದೇ ಗಮನ ಇಲ್ಲದೆ, ಮೂರು ಲೋಕಗಳಿಗೂ ಗುರುವಾದಂಥ ಭಗವಂತನನ್ನ ಅವರು ಧ್ಯಾನಿಸೋದೇ ಇಲ್ಲ. ಹೀಗಾಗಿ ಅವರು ಪತನಕ್ಕೆ ಗುರಿ ಆಗ್ತಾರೆ. ಈ ಕಲಿಯುಗದಲ್ಲಿ ಕೇವಲ ಭಗವಂತನ ನಾಮವನ್ನು ಉಚ್ಚರಿಸಿದ ಮಾತ್ರದಿಂದ ಸಾಧಕನಾದವನು ಸದ್ಗತಿಯನ್ನು ಪಡಿತಾನೆ. ಇಂತಹ ಪ್ರಶಸ್ತ ಕಾಲ ನಮಗೆ ಲಭಿಸಿದಾಗ ಅದನ್ನು ಹಾಳಿ ಮಾಡಿಕೊಂಡ್ರೆ ಅದು ಖಂಡಿತವಾಗಿಯೂ ಬುದ್ಧಿವಂತಿಕೆ ಅಲ್ಲ. ಅತಃ ಪ್ರಾಪ್ತ ಪರಿತ್ಯಾಗಿನಾಂ ಜನ್ಮ ಧಿಗಿತಿ ಭಾವ. ಯಾರು ಇದನ್ನ ಪರಿತ್ಯಾಗ ಮಾಡ್ತಾ ಇದ್ದಾರೆ, ಕೈಗೆ ಸಿಕ್ಕಂಥ ಈ ಸುವರ್ಣಾವಕಾಶವನ್ನು ಯಾರು ಹಾಳು ಮಾಡ್ಕೊಂಡಿದ್ದಾರೆ, ಅವರಿಗೆ ಧಿಕ್ಕಾರ ಇರಲಿ ಅಂತ ಹೇಳ್ತಾರೆ ವಿಷ್ಣು ತೀರ್ಥರು. ಎನ್ನಾಮಧೇಯಂ ಮ್ರಿಯಮಾಣ ಆತುರಃ ಪತನ್ ಸ್ಖಲನ್ವಾ ವಿವಶೋ ಗೃಣನ್ ಪುಮಾನ್ ವಿಮುಕ್ತ ಕರ್ಮಾರ್ಗಲ ಉತ್ತಮಾಂ ಗತಿಂ ಪ್ರಾಪ್ನೋತಿ ಯಕ್ಷಂತಿ ನತಂ ಕಲೌ ಜನಾಃ. ಇದು ಕೂಡ ಶುಕನೇ ಹೇಳಿದ ಮಾತು. ಮರಣಕಾಲದಲ್ಲಿ ಇರುವಂತಹ ವ್ಯಕ್ತಿ, ರೋಗದಿಂದ ಬಳಲಿದವನಾಗಿರ್ಬಹುದು, ರೋಗ ಇಲ್ಲದೇ ಇದ್ದವನಾಗಿರ್ಬಹುದು, ಮ್ರಿಯಮಾಣ ಸಾಯಲಿಕ್ಕೆ ಹೊರಟವನು, ಆತುರ ರೋಗಾತುರನಾದವನು. ಆಗ ಅವನು ಆ ರೋಗದ ಕಾರಣದಿಂದಾಗಿ, ವೃದ್ಧಾಪ್ಯದ ಕಾರಣದಿಂದಾಗಿ ಬಿದ್ದರೆ, ಎಡವಿದರೆ, ಯಾವುದಾದ್ರೂ ಒಂದು ಕಾರಣದಿಂದ ಭಗವಂತನ ನಾಮವನ್ನು ಉಚ್ಚರಿಸಿದರೆ ಆ ಕರ್ಮ ಬಂಧನದಿಂದ ಮುಕ್ತನಾಗ್ತಾನೆ, ಉತ್ತಮ ಗತಿಯನ್ನು ಹೊಂದುತ್ತಾನೆ. ಇಷ್ಟು ಮಹತ್ವ ಆ ಭಗವಂತನ ನಾಮಕ್ಕಿದೆ. ಆದರೆ ಇವರು ಯಾರೂ ಇದನ್ನು ತಿಳ್ಕೊಳ್ಳೋದೇ ಇಲ್ಲ. ಅವನನ್ನು ಆರಾಧಿಸಲಿಕ್ಕೆ ಮನಸ್ಸೇ ಇವರಿಗೆ ಬರೋದಿಲ್ಲ. ಕಲೇಹೇ ದೋಷನಿಧೇ ಹೇ ರಾಜನ್ ಅಸ್ತಿ ಏಕೋ ಮಹಾನ್ ಗುಣಃ ಕೀರ್ತನಾದೇವ ಕೃಷ್ಣಸ್ಯ ಮುಕ್ತಬಂಧ ಪರಂ ವ್ರಜೇತ್ ಅಂತ. ಇದು ಕೂಡ 12ನೇ ಸ್ಕಂದದ ಒಂದು ಶ್ಲೋಕ. ಎಲ್ಲಾ ಥರದ ದೋಷಗಳಿಗೆಲ್ಲ ಕಲಿಯೇ ಆಶ್ರಯ. ಇಷ್ಟು ದೋಷಗಳು ಆ ಕಲಿಯಲ್ಲಿದ್ರೂ ಕೂಡ ಒಂದು ಮಹಾನ್ ಗುಣ ಅವನಲ್ಲಿದೆ, ಆ ಕಲಿಯಲ್ಲಿದೆ. ಕಲಿಯಿಂದ ಅಭಿಮನ್ಯಮಾನವಾದಂಥ ಈ ಕಾಲದಲ್ಲಿದೆ. ಅದೇನು? ಕೀರ್ತನಾದೇವ ಕೃಷ್ಣಸ್ಯ,
ಭಗವಂತನನ್ನು ಕೀರ್ತಿಸಿದ ಮಾತ್ರದಿಂದ ಅವನು ಎಲ್ಲ ಥರದ ಬಂಧನಗಳಿಂದ ಮುಕ್ತನಾಗ್ತಾನೆ. ಇನ್ನೂ ಕೆಲವು ಶ್ಲೋಕಗಳು ಈ ಹಿಂದೆ ಬಂದಿವೆ, ಭಾಗವತದಲ್ಲೇ ಇವೆ. ಕಲಿಂ ಸಭಾಜಯಂತ್ಯಾರ್ಯಾ ಗುಣಜ್ಞಾ ಸಾರಕೋವಿದ ಎತ್ತ ಸಂಕೀರ್ತನೇನೈವ ಸರ್ವಸ್ವಾರ್ಥೋಭಿಲಭ್ಯತೆ ಅಂತ. ಈ ಜ್ಞಾನಿಗಳಾದವರು, ಸಾರಾಸಾರ ವಿವೇಚನೆಯನ್ನು ಬಲ್ಲವರು, ಯಾವ ಕಾಲದಲ್ಲಿ ಈ ಭಗವಂತನನ್ನು ಭಜಿಸುವುದರಿಂದ ಹೆಚ್ಚು ಫಲ, ಯಾವಾಗ ಕಡಿಮೆ ಫಲ, ಇದನ್ನೆಲ್ಲ ತಿಳಿದವರು, ಅವರನ್ನೇ ಸಾರಕೋವಿದರು ಅಂತ ಭಾಗವತ ಹೇಳಿರೋದು. ಅವರು ಈ ಕಲಿಯನ್ನ ಪ್ರಶಂಸಿಸ್ತಾರಂತೆ. ಯಾಕೆಂದ್ರೆ ಎತ್ತ ಸಂಕೀರ್ತನೇನೈವ, ಕೇವಲ ಸಂಕೀರ್ತನದಿಂದ ಸರ್ವ ಸ್ವಾರ್ಥ ವಿರಭ್ಯತೆ, ಎಲ್ಲ ಥರದ ನಮ್ಮ ಅಪೇಕ್ಷೆಗಳು ಈಡೇರ್ತವೆ, ಲೌಕಿಕ ಫಲಗಳು ಈಡೇರ್ತವೆ, ಮುಕ್ತಿಗೆ ಹೋಗ್ಲಿಕ್ಕೆ ಬೇಕಾದಂಥ ಮಾರ್ಗವೂ ಕೂಡ ಸುಲಭ ಆಗ್ತದೆ. ಇಷ್ಟು ಶಕ್ತಿ ಆ ಕಲಿಯುಗದಲ್ಲಿದೆ. ಇಷ್ಟು ಸುಲಭ ಹೌದು, ಆದರೆ ಆ ಕಲಿಯುಗದಲ್ಲೇ ಮನಸ್ಸು ಬರೋದಿಲ್ಲ. ಧ್ಯಾನ ಮಾಡಬೇಕು ಅನ್ನುವ ಎಚ್ಚರವೇ ಈ ಕಲಿಯುಗದಲ್ಲಿ ಸಾಧಕನಿಗೆ ಬರೋದಿಲ್ಲ. ಅದು ಒಂದು ದೊಡ್ಡ ಸಮಸ್ಯೆ. ಅದಕ್ಕಾಗಿ ಯಾವ ಕಾಲದಲ್ಲಿ ಭಗವಂತನನ್ನು ಭಜಿಸುವಂತಹ ಮನಸ್ಸೇ ಅಷ್ಟು ಸುಲಭವಾಗಿ ಬರೋದಿಲ್ಲವೋ ಅಂಥ ಕಾಲದಲ್ಲಿಯೂ, ಪ್ರತಿಕೂಲವಾದ ಕಾಲದಲ್ಲಿಯೂ ಕೂಡ ಭಗವಂತನನ್ನು ಧ್ಯಾನಿಸ್ಲಿಕ್ಕೆ ಹೊರಟಿರ್ತಾರೆ, ಅವರಿಗೆ ಭಗವಂತ ಹೆಚ್ಚು ಫಲ ಕೊಡ್ತಾನೆ ಅಂತ ಅದರ ತಾತ್ಪರ್ಯ. ಯೋಯಂ ಕಾಲಸ್ತಸ್ಯತೆ ವ್ಯಕ್ತಬಂಧೋ ಚೇಷ್ಟಾಮಾಹು ಚೇಷ್ಟತೆ ಯೇನ ವಿಶ್ವಂ ನಿಮೇಷಾದಿರ್ ವತ್ಸರಾಂತೋ ಮಹೀಯಾನ್ ತಂತ್ವೇಶಾನಂ ಕ್ಷೇಮಧಾಮ ಪ್ರಪದ್ಯೆ ಅಂತ. ಇದು ಕೂಡ 10ನೇ ಸ್ಕಂದದ 4ನೇ ಅಧ್ಯಾಯದ 27ನೇ ಶ್ಲೋಕ. ಇದು ದೇವಕಿ ಕೃಷ್ಣನನ್ನ ಸ್ತುತಿಸಿದ ಮಾತು. ಪಂಚಾಂಗದಲ್ಲಿ ಮೊದಲ ಪುಟದಲ್ಲೇ ಇದನ್ನು ಹಾಕಿರ್ತಾರೆ. ರಕ್ಷಾಪುಟದ ದಾಟಿದ ಬಳಿಕ ಮೊದಲ ಪುಟ ಏನು ನೋಡ್ತೇವೆ, ಕಲಿಯುಗ ಮೊದಲಾದ ಯುಗಗಳ ಪ್ರಮಾಣವನ್ನೆಲ್ಲ ಅಲ್ಲಿ ಏನು ವರ್ಣನೆ ಮಾಡಿರ್ತಾರೆ, ಅಲ್ಲಿ ಇದನ್ನ ಹಾಕಿರ್ತಾರೆ, ಈ ಶ್ಲೋಕವನ್ನು. ಒಂದೊಂದು ಸಣ್ಣ ಕಾಲದ ವಿಭಾಗ, ನಿಮಿಷ, ಅಲ್ಲಿಂದ ಗಂಟೆಗಳು, ಅಲ್ಲಿಂದ ದಿನಗಳು, ಪಕ್ಷಗಳು, ತಿಂಗಳುಗಳು, ವರ್ಷಗಳು, ಹೀಗೆ ವತ್ಸರ ಅಂತೋ ಚತುರ್ಮುಖ ಬ್ರಹ್ಮನ ಒಂದು ವರ್ಷದ ಆದಂಥ ಚತುರ್ಮುಖ ಬ್ರಹ್ಮನ 100 ವರ್ಷ, 31,104,000 ಕೋಟಿ ವರ್ಷಗಳ ಗಾತ್ರದ ಚತುರ್ಮುಖ ಬ್ರಹ್ಮನ ದೀರ್ಘವಾದಂಥ ಕಾಲ. ಇದೆಲ್ಲ ನಮಗೆ ಬಹಳ ದೊಡ್ಡ ಕಾಲ ಅಂತ ಅನಿಸ್ಬೋದು, ಆದರೆ ಪರಮಾತ್ಮನಿಗೆ ಇದೊಂದು ಕೇವಲ ಲೀಲೆ ಮಾತ್ರ, ಅದು ಅವನ ಚೇಷ್ಟೆ ಮಾತ್ರ. ಯಾವುದೇ ವಿಶೇಷ ಪ್ರಯತ್ನ ಇಲ್ಲದೇನೆ ಅವನಿಗೆ ಈ ಕಾಲ ಎಲ್ಲ ಕಳೆದು ಹೋಗ್ತದೆ. ಯಾಕೆಂದ್ರೆ ನಿನ್ನ ಕಣ್ಗಾವಲಿನಲ್ಲೇ, ನಿನ್ನ ಆಶೀರ್ವಾದದಿಂದಲೇ ಆ ಕಾಲದ ಮೂಲಕ ಜಗತ್ತಿನ ಎಲ್ಲಾ ಚಟುವಟಿಕೆಗಳು ಕೂಡ ಆಗಿ ಹೋಗ್ತವೆ. ನಮಗೆ ಯಾವುದ್ಯಾವುದೋ ದುರ್ಮತಗಳ ಸ್ಪರ್ಶದಿಂದಾಗಿ, ಸಂಪರ್ಕದಿಂದಾಗಿ ಬುದ್ಧಿ ಹಾಳಾಗ್ತದೆ ಅಂತ ನಾವು ಕೇಳಿರ್ತೇವಲ್ಲ, ವಾಸ್ತವಿಕವಾಗಿ ಪಾಷಂಡ ಮತಗಳ ಹಾವಳಿಯಿಂದ ನಮ್ಮ ಬುದ್ಧಿ ಹಾಳಾಗುವುದು ಅಂತೇನು ನಾವು ಹೇಳುವ ಮಾತು ಎಲ್ಲರಿಗೂ ಆಗೋದಿಲ್ಲ. ಅದು ಎಲ್ಲರಿಗೂ ಅಂಥ ಸಮಸ್ಯೆ ಏನೂ ಆಗೋದಿಲ್ಲ, ಅಂತ ತೊಂದರೆಯೂ ಆಗೋದಿಲ್ಲ. ಯಾರಿಗೆ ನಿನ್ನ ಅನುಗ್ರಹ ಇದೆಯೋ ಅವರಿಗೆ ಅದರಿಂದ ಏನೂ ತೊಂದರೆ ಆಗೋದಿಲ್ಲ. ಯಾರು ಅದಕ್ಕೆ ಬಲಿಯಾಗುವಂಥ ದುರ್ಬಲ ಹೃದಯದವರಾಗಿರ್ತಾರೆ, ಸರಿಯಾದ ಶ್ರವಣ ಮನನ ಯಾರಿಗಾಗಿಲ್ಲ, ಅವರಿಗೆ ಆ ತೊಂದರೆ ಆಗ್ತದೆ. ಆದ್ದರಿಂದ ನೀನು ಕಾಲಕ್ಕೆ ಪ್ರೇರಕನಾಗಿ ಕಾಲದಲ್ಲಿದ್ದು ಎಲ್ಲಿಗೂ ಕೂಡ ಪ್ರೇರಕನೇ ಆಗಿದ್ದೆ. ಆದ್ದರಿಂದ ನೀನು ನಮ್ಮೆಲ್ಲರನ್ನು ಕೂಡ ರಕ್ಷಿಸಬೇಕು.
ನೀನು ರಕ್ಷಿಸುವುದು ಹೌದಾದ್ರೆ ನಾವು ಯಾವ ಚಿಂತೆಯನ್ನು ಕೂಡ ಮಾಡಬೇಕಾಗಿಲ್ಲ. ದೇವಕಿ ಕೃಷ್ಣನನ್ನ ಸ್ತೋತ್ರ ಮಾಡಿದ ಒಂದು ರೀತಿ, ನಾವು ಕೂಡ ಹಾಗೆ ಸ್ತೋತ್ರ ಮಾಡಬೇಕು ಯಾವತ್ತೂ ಕೂಡ ಕಾಲನಾಮಕನಾದ ಭಗವಂತನನ್ನು. ಇದು ಕೇವಲ ಕಲಿಕಾಲದಲ್ಲಿ ಮಾಡಬೇಕಾದಂತಹ ಸ್ತೋತ್ರ ಅಂತ ಏನಲ್ಲ. ಕಲಿಕಾಲದಲ್ಲಿ ಮತ್ತೆ ಇನ್ನೊಂದು ಕಾಲ ಇದೆ, ಶೈಶವ, ಯೌವನ, ಮಧ್ಯವಯಸ್ಸು, ವೃದ್ಧಾಪ್ಯ ಅಂತ ಹೀಗೆ ಕಾಲಗಳಿವೆ. ಆ ಕಾಲಗಳಲ್ಲೂ ಕೂಡ ನಾವು ಭಗವಂತನನ್ನು ಹೀಗೆ ಪ್ರಾರ್ಥನೆ ಮಾಡಲೇಬೇಕು. ಸುಖದ ಕಾಲದಲ್ಲಿ ಮಾಡಬೇಕು, ಆಪತ್ ಕಾಲದಲ್ಲಿ ಮಾಡಬೇಕು, ಎಲ್ಲ ಕಾಲದಲ್ಲೂ ಕೂಡ ಭಗವಂತನನ್ನು ಹೀಗೆ ಪ್ರಾರ್ಥಿಸ್ತಾನೆ ಇರಬೇಕು. ಆಗ ಆ ಎಲ್ಲ ಕಾಲಗಳನ್ನು ಆತ ದಾಟಿಸ್ತಾನೆ. ಮತ್ತು ಸುದರ್ಶನ ಕಾಲ ಅಂತ ವಿಷ್ಣು ಸಹಸ್ರನಾಮನು ಕೂಡ ಅವನನ್ನ ಕಾಲ ಅಂತ ಹೇಳಿದೆ. ಕಾಲ ಶಬ್ದಕ್ಕೇನೆ ಕಾಲ ಕಲಿತ ಸಂಪೂರ್ಣ ಸದ್ಗುಣತ್ವ ಜನಾರ್ದನ ಅಂತ ಭಾಗವತ ತಾತ್ಪರ್ಯದಲ್ಲಿ ಸಕಲ ಸದ್ಗುಣಗಳಿಂದ ಪರಿಪೂರ್ಣನಾದ್ರಿಂದ ಈ ಭಗವಂತನನ್ನೇ ಕಾಲ ಅಂತ ಹೇಳ್ತಾರೆ ಅಂತ ವರ್ಣನೆ ಮಾಡಿದ್ದಾರೆ. ಸಂಹಾರಾತ್ ಸರ್ವವಿತ್ವಾದ್ವಾ ಸರ್ವವಿದ್ರಾಮಣೇನವ, ನಮ್ಮೆಲ್ಲರನ್ನು ಸಂಹರಿಸುವವನು ಅವನು. ಮತ್ತೆ ಸರ್ವಜ್ಞನಾದವನವನು. ಈ ಎಲ್ಲ ಕಾರಣದಿಂದ ಅವನನ್ನ ಕಾಲ ಅಂತ ಶಾಸ್ತ್ರ ವರ್ಣನೆ ಮಾಡ್ತದೆ. ಮುಂದೆ ದೇಹ ಪ್ರಶಂಸಾ ಪ್ರಕರಣ ಅಂತ ಪ್ರಕರಣ ಪ್ರಾರಂಭ ಆಗ್ತದೆ. 16ನೇ ಪ್ರಕರಣ ಇದು. ಒಟ್ಟಾರೆ ಭಾಗವತ ಸಾರೋದ್ಧಾರದಲ್ಲಿ 197ನೇ ಶ್ಲೋಕ ಅದು. ಈ ಹಿಂದೆ ಇದನ್ನ ಅನೇಕ ಬಾರಿ ಬೇರೆ ಬೇರೆ ಸಂದರ್ಭಗಳಲ್ಲಿ ನಾನೇ ಹೇಳಿದ್ದೇನೆ. ಅದಕ್ಕೆ ಅಷ್ಟು ಮಹತ್ವ ಇದೆ. ಸೃಷ್ಟ್ವಾ ಪುರಾಣಿ ವಿವಿಧಾನ್ ನಿಜಯಾತ್ಮಶಕ್ತ್ಯ ವೃಕ್ಷಾನ್ ಸರೀಸೃಪ ಪಶೂನ್ ಖಗದಂಶ ಮತ್ಸ್ಯಾನ್ ತೈಸ್ತೈರತುಷ್ಟ ಹೃದಯ ಪುರುಷಂ ವಿಧಾಯ ಬ್ರಹ್ಮಾವಬೋಧ ಧಿಷಣಂ ಮುದಮಾಪದೇವ ಅಂತ ಮುಂದಿನ ಶ್ಲೋಕ. ಅವಧೂತ ಮುನಿ ಮತ್ತೆ ಯದುರಾಜ ಅವರಿಬ್ಬರ ನಡುವೆ ನಡೆದಂಥ ಒಂದು ಸಂವಾದದಲ್ಲಿ ಬರುವಂಥ ಶ್ಲೋಕ ಇದು. ನಾವು ನಮ್ಮ ಸುತ್ತಮುತ್ತಲಿರುವಂತಹ ಅನೇಕ ವಸ್ತುಗಳನ್ನು ಗಮನಿಸಿ ಅದರ ಮೂಲಕ ತತ್ವಜ್ಞಾನ ಪಡ್ಕೋಬೇಕು. ಕೇವಲ ಒಬ್ಬ ಗುರುವಿನಿಂದಲೇ, ಚೇತನನಾದಂಥ ಒಬ್ಬ ಗುರುವಿನಿಂದಲೇ ತತ್ವಜ್ಞಾನ ಪಡ್ಕೋತೇವೆ ಅಂತಲ್ಲ. ಜಡವಾದ ವಸ್ತುಗಳಿಂದಲೂ ಚೇತನದಿಂದಲೂ ಎಲ್ಲರಿಂದಲೂ ಯಾವುದ್ಯಾವುದೋ ಒಂದು ಗುಣವನ್ನು ನಾವು ಕಲ್ತ್ಕೋಬೇಕು. ನಮ್ಮ ಶರೀರ ಅಂತ ಅನ್ನೋದೇ ನಮಗೊಂದು ಗುರು ಅಂತ ಈ ಅವಧೂತ ಮುನಿ ಯದು ಮಹಾರಾಜನಿಗೆ ಹೇಳ್ತಾ ಇದ್ದಾನೆ. ಭಗವಂತ ನಾನಾ ಥರದ ಜೀವಗಳನ್ನೆಲ್ಲ ಸೃಷ್ಟಿ ಮಾಡಿದ ಈ ಜಗತ್ತಿನಲ್ಲಿ. ಆದರೆ ಅವು ಯಾವನ್ನು ಸೃಷ್ಟಿ ಮಾಡಿದ್ರು ಕೂಡ ಅವನಿಗೆ ತೃಪ್ತಿ ಆಗಲಿಲ್ಲಂತೆ. ಏನೇನು ಸೃಷ್ಟಿ ಮಾಡಿದ? ಮರ ಗಿಡಗಳನ್ನು ಸೃಷ್ಟಿ ಮಾಡಿದ, ಸರೀಸೃಪಗಳು, ಹಾವುಗಳನ್ನ, ಪಶುಗಳನ್ನ ಎಲ್ಲನೂ ಸೃಷ್ಟಿ ಮಾಡಿದ, ಖಗಗಳು, ಪಕ್ಷಿಗಳನ್ನು ಸೃಷ್ಟಿ ಮಾಡಿದ, ದಂಶಗಳು, ನೊಣ, ಕ್ರಿಮಿ, ಕೀಟ, ಮತ್ಸ್ಯ, ಮೀನುಗಳು ಎಲ್ಲವನ್ನೂ ಸೃಷ್ಟಿ ಮಾಡಿದ. ಹೇಗೆ ಸೃಷ್ಟಿ ಮಾಡಿದ ಅಂದರೆ ಆತ್ಮಶಕ್ತಿಯ, ತನ್ನದೇ ಆದಂತಹ ಅನಾದಿಯಾದಂತಹ ಇಚ್ಛಾ ಮತ್ತು ತನ್ನ ಅಧೀನಳಾದಂಥ ಲಕ್ಷ್ಮೀದೇವಿ ಮತ್ತೆ ಜಡವಾದ ಪ್ರಕೃತಿ. ಆತ್ಮಶಕ್ತಿ ಅನ್ನೋ ಮಾತಿನಿಂದ ಇಲ್ಲಿ ನಾವು ತಿಳ್ಕೊಳ್ಬೇಕಾದ ಸಂಗತಿಗಳು ಒಟ್ಟು 3. ಒಂದು, ಆ ಭಗವಂತನದೇ ಆದಂಥ ಶಕ್ತಿ, ಭಗವಂತನದೇ ಆದಂಥ ಇಚ್ಛಾ. ಎರಡನೇದ್ದು ಅವನ ಪತ್ನಿಯಾದಂಥ ಚೇತನಳಾದಂಥ ಲಕ್ಷ್ಮೀದೇವಿ. ಮೂರನೇದ್ದು ಆ ಲಕ್ಷ್ಮೀದೇವಿಯಿಂದ ಅಭಿಮನ್ಯಮಾನವಾದಂಥ ಜಡವಾದಂಥ ಪ್ರಕೃತಿ. ಇದಿಷ್ಟನ್ನು ಆತ್ಮಶಕ್ತಿ ಅಂತ ವರ್ಣನೆ ಮಾಡ್ತಾರೆ. ಶಕ್ಯತ್ವಾತ್ ಶಕ್ತಯೋ ಭಾರ್ಯಾಹ,
ಅಂತ ಭಾಗವತ ತಾತ್ಪರ್ಯದಲ್ಲಿ ಶಕ್ತಿ ಅನ್ನೋ ಶಬ್ದಕ್ಕೆ ಹೆಂಡತಿ ಅಂತ ಅನ್ನೋ ಅರ್ಥವನ್ನು ಹೇಳ್ತಾರೆ. ಗಂಡನಿಗೆ ಹೆಂಡತಿ ಅಧೀನಳಾಗಿರ್ತಾಳೆ, ಆದ್ದರಿಂದ ಅವಳನ್ನು ಶಕ್ಯ ಅಂತ ಹೇಳ್ತಾರೆ. ಶಕ್ಯ ಅಂದ್ರು ಶಕ್ತಿ ಅಂದ್ರು ಒಂದೇ ಅರ್ಥ, ಅದರಿಂದ ಅವಳನ್ನು ಶಕ್ತಿ ಅಂತ ಹೇಳ್ತಾರೆ ಅಂತ ಭಾಗವತ ತಾತ್ಪರ್ಯದ ಮಾತು. ಸರ್ವಯೋನಿಷು ಕೌಂತೆಯ ಮೂರ್ತಯ ಸಂಭವಂತಿಯಾಹ ತಾಸಾಂ ಬ್ರಹ್ಮ ಮಹದ್ಯೋನಿ ಅಹಂ ಬೀಜಪ್ರದಃ ಪಿತಾ ಅಂತ ಭಗವದ್ಗೀತಾದಲ್ಲಿ ಹೇಳ್ತಾನೆ. ಸರ್ವಯೋನಿಷು, ಮೀನುಗಳು, ಹಾವುಗಳು, ಪಕ್ಷಿಗಳು, ಪ್ರಾಣಿಗಳು, ಯಾವುದೇ ಜೀವ ಜಾಲ ಇರಲಿ ಈ ಜಗತ್ತಿನಲ್ಲಿ, ಅವುಗಳಲ್ಲಿ ಮೂರ್ತಯ ಸಂಭವಂತಿಯಾಹ, ಎಲ್ಲಿಯೇ ಯಾವುದೇ ದೇಹ ಹುಟ್ಟಿದ್ರು ಅಲ್ಲಿ ಆ ಗಂಡು ಹೆಣ್ಣುಗಳು, ಆ ತಂದೆ ತಾಯಿಗಳು ಅವರು ಕೇವಲ ನಿಮಿತ್ತರು. ತಾಸಾಂ ಬ್ರಹ್ಮ ಮಹದ್ಯೋನಿ, ನನ್ನ ಪತ್ನಿಯಾದಂಥ ಲಕ್ಷ್ಮೀದೇವಿ ಅವೆಲ್ಲದಕ್ಕೂ ತಾಯಿ. ಅಹಂ ಬೀಜಪ್ರದಃ ಪಿತಾ, ಅವಳಲ್ಲಿ ಗರ್ಭಧಾರಣೆ ಆಗುವಂತೆ ಮಾಡಿ ಈ ಜಗತ್ತೆಲ್ಲವನ್ನು, ಈ ಜಗತ್ತಿನ ಎಲ್ಲ ಜೀವಗಳನ್ನು ಕೂಡ ಹುಟ್ಟಿಸಿದವನು ನಾನು. ಇಷ್ಟೆಲ್ಲವನ್ನು ಅವನೇ ಸೃಷ್ಟಿ ಮಾಡಿದ. ಆದರೆ ತೈಸ್ತೈಹಿ ಅತುಷ್ಟ ಹೃದಯ, ಅವುಗಳನ್ನು ಯಾವುಗಳನ್ನು ಸೃಷ್ಟಿ ಮಾಡಿದರೂ ಕೂಡ ಅವನಿಗೆ ಮಾತ್ರ ಸಂತೋಷ ಆಗಲಿಲ್ಲ. ಯಾಕೆಂದರೆ ಅವರೆಲ್ಲದರ ಗಮನ ಎಷ್ಟು? ಆಹಾರ, ನಿದ್ರೆ, ಭಯ ಮತ್ತು ಮೈಥುನ. ಆಹಾರಕ್ಕಾಗಿ ದಿನ ಇಡೀ ಪ್ರಯತ್ನ ಪಡ್ತಾ ಇರ್ತವೆ, ನಿದ್ರೆ ಮಾಡ್ತವೆ, ಭಯ, ಇನ್ನೊಬ್ಬರನ್ನ ಭಯ ಪಡಿಸ್ತವೆ ಅಥವಾ ತಾವೇ ಭಯಕ್ಕೆ ಒಳಗಾಗ್ತವೆ, ಸಂತಾನೋತ್ಪತ್ತಿ ಮಾಡ್ತವೆ. ಇಷ್ಟನ್ನು ಬಿಟ್ಟರೆ ಅವಕ್ಕೆ ಬೇರೆ ಏನೂ ವಿಷಯವೇ ಗೊತ್ತಿಲ್ಲ. ಬೇಕಾದಷ್ಟು ಶಕ್ತಿ ಅವುಗಳಿಗಿದೆ. ಆನೆಯಂಥ ದೊಡ್ಡ ಪ್ರಾಣಿಗಿರುವ ಶಕ್ತಿ ಇನ್ಯಾವ ಪ್ರಾಣಿಗೂ ಇಲ್ಲ. ತಿಮಿಂಗಿಲದಂಥ ಮಹಾಗಾತ್ರದ ಜೀವಗಳು ಈ ಸಾಗರದಲ್ಲಿವೆ. ಹುಲಿ ಸಿಂಹಗಳಿಗಿರುವ ಶಕ್ತಿ, ಉಗ್ರತೆ, ಕ್ರೌರ್ಯ, ಯಾರನ್ನಾದರೂ ಎದುರಿಸಿ ನಿಲ್ಲಿಸುವಂಥ ಧೈರ್ಯ ಅದು ಮನುಷ್ಯನಿಗಿಲ್ಲ. ಹದ್ದುಗಳು ಎಷ್ಟೋ ದೂರದಿಂದ ಏನೇನೋ ಸಂಗತಿಗಳನ್ನು ನೋಡ್ತವೆ. ಅವುಗಳಿಗಿರುವ ದೃಷ್ಟಿಶಕ್ತಿ ನಮಗಿಲ್ಲ. ನಾಯಿ ಮೊದಲಾದ ಕೆಲವು ಪ್ರಾಣಿಗಳಿಗಿರುವಂಥ ಘ್ರಾಣದ ಶಕ್ತಿ, ಮೂಗಿನ ಶಕ್ತಿ ಇಲ್ಲ. ಈ ಜಗತ್ತಿನಲ್ಲಿ ಬೇಕಾದಷ್ಟು ಪ್ರಾಣಿಗಳು, ಅವೆಲ್ಲ ಮನುಷ್ಯ ಮಾಡುವಂಥ ಎಲ್ಲ ಸಾಧನೆಗಳನ್ನು ಮಾಡಿ ಮುಗಿಸೇ ಇವೆ. ತಂತ್ರಜ್ಞಾನ, ವಿಜ್ಞಾನದಲ್ಲಿ ಅನೇಕ ಪ್ರಾಣಿಗಳು ಯಾವ ದೃಷ್ಟಿಯಿಂದ ಏನೂ ಕಡಿಮೆ ಇಲ್ಲ. ಹಿಂದೆ ಅನೇಕ ಬಾರಿ ಅದನ್ನು ನೋಡಿದ್ದೀವಿ ನಾವು. ನಾವು ಶಾಲಾ ಕಾಲೇಜುಗಳಲ್ಲಿ ಕಲಿತು ಏನು ಮನೆಗಳನ್ನು ಕಟ್ಟುತ್ತೇವೆ, ಅದಕ್ಕಿಂತ ಸುಂದರವಾಗಿ ಯಾರಿಂದಲೂ ಕಲಿಯದೆ ಅವು ಮನೆಗಳನ್ನು ಕಟ್ತವೆ, ಗೂಡುಗಳನ್ನು ಕಟ್ತವೆ, ಹಾಡ್ತವೆ. ಅದ್ಭುತವಾದಂಥ ಸೈನಿಕ ಶಿಸ್ತು, ಮಿಲಿಟರಿ ಡಿಸಿಪ್ಲಿನಿನ ಮೂಲಕ ಇರುವೆಗಳು ತಮ್ಮ ಕೆಲಸಗಳನ್ನು ಮಾಡ್ತಾ ಹೋಗ್ತವೆ. ಆದರೆ ಆ ಎಲ್ಲ ಪ್ರಾಣಿಗಳ ಗಮನ ಆಹಾರ, ನಿದ್ರೆ, ಭಯ, ಮೈಥುನ ಅಷ್ಟಕ್ಕೆ ಸೀಮಿತ. ನಾವು ಅದನ್ನು ಈಗಾಗಲೇ ಹಿಂದೆ ನೋಡಿದ್ವಿ. ಅದನ್ನು ಬಿಟ್ಟು ಈ ಬದುಕಿನ ಆಚೆಗೆ, ಈ ಭೌತಿಕ ಬದುಕಿನ ಆಚೆಗೆ ಒಂದು ಜೀವನ ಇದೆ, ನಮ್ಮನ್ನು ನಿಯಂತ್ರಿಸುವಂಥ ಭಗವಂತ ಇದ್ದಾನೆ, ಅವನನ್ನು ತಿಳಿಯುವ ಪ್ರಯತ್ನ ನಾವು ಮಾಡಬೇಕು ಅನ್ನುವಂಥದ್ದು ಅವಕ್ಕೆ ಗಮನಕ್ಕೆ ಬರೋದೇ ಇಲ್ಲ. ಯಾವುದಾದ್ರೂ ಒಂದು ಪ್ರಾಣಿಯೋ ಪಕ್ಷಿಯೋ ಹಿಂದಿನ ಜನ್ಮದಲ್ಲಿ ದೊಡ್ಡ ಸಾಧಕನಾಗಿದ್ದರೆ ಅದಕ್ಕೇನಾದರೂ ಪ್ರಾಣಿ ಪಕ್ಷಿ ಆದಾಗಲೂ ಕೂಡ ಅಂಥದ್ದೊಂದು ಸಂಸ್ಕಾರ ಬಂದಿತ್ತು. ಅಷ್ಟನ್ನು ಬಿಟ್ಟರೆ ಯಾವ ಪ್ರಾಣಿ ಪಕ್ಷಿಗಳಿಗೂ ಕೂಡ ಈ ರೀತಿಯಾದ ಸಂಸ್ಕಾರ ಬರೋದಿಲ್ಲ. ಮನುಷ್ಯನಾಗಿ ಹುಟ್ಟಿದ ಮೇಲೆ ಭಗವಂತನನ್ನು ತಿಳಿಯುವ ಶಕ್ತಿ ಇರೋದು, ತಿಳಿಯುವ ಶಕ್ತಿಯನ್ನು ಸದ್ಬಳಕೆ ಮಾಡ್ಕೊಳ್ಳೋದು ಬಹಳ ಮುಖ್ಯ. ಅದನ್ನು ಮಾಡ್ಕೊಳ್ಳದೆ ಹೋದರೆ ಅವನು ಮನುಷ್ಯನಾಗಿ ಹುಟ್ಟಿದ್ದು ವ್ಯರ್ಥ.
ಈ ಜೀವ ತನ್ನನ್ನು ತಿಳಿತಾನೆ, ಈ ಮನುಷ್ಯ ತನ್ನನ್ನು ತಿಳಿತಾನೆ ಅಂತ ಇವನನ್ನು ಸೃಷ್ಟಿ ಮಾಡಿ ಆ ಭಗವಂತನಿಗೆ ಸಂತೋಷ ಆಯ್ತದೆ, ತೃಪ್ತಿ ಆಯ್ತದೆ. ಇನ್ನು ನಾನು ಮಾಡಿದ ಸೃಷ್ಟಿ ಪರಿಪೂರ್ಣ ಆಯಿತು, ಈ ಮನುಷ್ಯ ನನ್ನ ತಿಳಿದಾನೋ ಅಂತ ಅವನಿಗೆ ಸಂತೋಷ ಆಯಿತು ಅಂತಿದೆ. ಆ ಭಗವಂತನಿಗೆ ನಮ್ಮನ್ನು ಸೃಷ್ಟಿ ಮಾಡಿದಾಗ ಆದ ಸಂತೋಷ ಅದು ಕ್ಷಣಿಕವಾದ ಸಂತೋಷ ಆಗಬಾರ್ದು. ನಾನು ಈತನನ್ನು ಭೂಲೋಕಕ್ಕೆ ಹೀಗೆ ಪೂರ್ಣವಾದಂಥ ದೇಹ, ಇದು ಪೂರ್ಣವಾದ ದೇಹದಲ್ಲಿ ನಮ್ಮನ್ನು ಇಟ್ಟ. ಪಶುಪಕ್ಷಾದಿ ದೇಹಗಳಲ್ಲೂ ಇರುವವರು ಇದೇ ಜೀವರೇ ಅಲ್ಲಿಯೂ ಸಂಚಾರ ಮಾಡಿ ಇಲ್ಲಿ ಬಂದಿದ್ದಾರೆ ಅಷ್ಟೆ. ಆದ್ದರಿಂದ ಜೀವನನ್ನ ಈ ಪುರುಷ ದೇಹದಲ್ಲಿ, ಅದಕ್ಕೆ ಪುರುಷ ದೇಹ ಅಂತ ಹೇಳಿರೋದಲ್ಲಿ, ಪುರುಷ ದೇಹದಲ್ಲಿ ಇಟ್ಟ ಮೇಲೆ ಅವನಿಗೆ ಸಮಾಧಾನ ಆಯ್ತಂತೆ. ಅದಕ್ಕಾಗಿ ಈ ದೇಹ ಯಾವತ್ತೂ ಕೂಡ ವ್ಯರ್ಥ ಅಲ್ಲ, ಮನುಷ್ಯ ಜನ್ಮ ವ್ಯರ್ಥ ಅಲ್ಲ. ಮಾನವ ಜನ್ಮ ದೊಡ್ಡದು, ಇದು ಹಾನಿ ಮಾಡಲು ಬೇಡಿ ಹುಚ್ಚಪ್ಪಗಳಿರ ಅಂತ ಶಾಸ್ತ್ರದಲ್ಲಿ ಹೇಳುವುದು ಕೂಡ ಅದಕ್ಕಾಗಿಯೇ. ಬೇರೆ ಕಡೆ ಒಂದು ಸುಭಾಷಿತದಲ್ಲಿ ಇರುವ ಶ್ಲೋಕ ನನಗೆ ನೆನಪಿಗೆ ಬರ್ತದೆ. ಪುರಾಭಿಮಾನೋ ನವೃಥ ತದ್ದಾಢ್ಯೇನ ವಿನಾಕಥಂ ಚಿತ್ತಸ್ವಾಸ್ಥ್ಯಂ ವಿನಾತಚ್ಚ ಶಿವಭಕ್ತಿ ದೃಢಾಕಥಂ ಅಂತ. ಈ ಶರೀರವನ್ನು ಭಗವಂತ ಕೊಟ್ಟಿದ್ದಾನಲ್ಲ, ಇದರ ಬಗ್ಗೆ ಅಭಿಮಾನ ಇಡುವುದೇನೋ ವ್ಯರ್ಥ ಅಲ್ಲ ಅಂತದ್ದು. ಅಭಿಮಾನ ಇಡಬೇಕಂತ ಇದ್ರ ಬಗ್ಗೆ. ಯಾಕೆಂದ್ರೆ ಇದು ನಮ್ಮ ಸುಖ ಭೋಗಕ್ಕೆ ಕಾರಣ ಅನ್ನುವ ಅಪೇಕ್ಷೆಯಿಂದ ಅಲ್ಲ, ಆ ದೃಷ್ಟಿಯಿಂದ ಅಲ್ಲ. ಇನ್ನೇನು, ಇದು ಭಗವಂತನ ಜ್ಞಾನಕ್ಕೆ ಸಾಧನವಾದ ಶರೀರ ಆದ್ದರಿಂದ ಇದ್ರ ಬಗ್ಗೆ ನಮ್ಗೆ ಅಭಿಮಾನ ಇರಬೇಕು. ಆ ಶರೀರವನ್ನು ದೃಢವಾಗಿ ಇಟ್ಕೊಳ್ಳಿಕ್ಕೆ ನಾವು ಪ್ರಯತ್ನ ಪಡಬೇಕು. ಶರೀರ ದೃಢವಾಗಿಲ್ಲದೆ ಹೋದರೆ ನಮ್ಮ ಮನಸ್ಸು ದೃಢವಾಗಿ ಇರುವುದು ಹೇಗೆ? ಮನಸ್ಸು ದೃಢವಾಗಿಲ್ಲದೆ ಹೋದರೆ ಶಿವಭಕ್ತಿ ದೃಢಾಕಥಂ, ಭಗವಂತನಲ್ಲಿ ಭಕ್ತಿಯಾದರೂ, ದೃಢವಾದ ಭಕ್ತಿಯಾದರೂ ಬರುವುದು ಹೇಗೆ? ಆದ್ದರಿಂದ ಅಧ್ಯಾತ್ಮದ ಸಾಧನೆಗೆ ಪೂರಕವಾದ ದೇಹ ಇದು. ಇದ್ರ ಬಗ್ಗೆ ಅಭಿಮಾನ ಇರುವುದು ತಪ್ಪೇನಲ್ಲ. ಶರೀರ ಮಾಧ್ಯಮ ಖಲು ಧರ್ಮ ಸಾಧನಂ ಅಂತ ಕಾಳಿದಾಸ ಕೂಡ ಧರ್ಮ ಸಾಧನೆಗೆ ಈ ಶರೀರ ಅಂತ ಅನ್ನೋದು ಬಹಳ ಮುಖ್ಯ ಅಂತ ವರ್ಣನೆ ಮಾಡ್ತಾರೆ. ಮುಂದಿನದು 198ನೇ ಶ್ಲೋಕ. ಪ್ರಾಪ್ತಾ ನೃಜಾತಿಂ ತ್ವಿಹ ಯೇ ಚ ಜಂತವಃ ಜ್ಞಾನಕ್ರಿಯಾ ದ್ರವ್ಯ ಕಲಾಪ ಸಂಭೃತಾಃ ನ ಚೇದ್ಯತೇರನ್ನ ಪುನರ್ಭವಾಯ ತೇ ಭೂಯೋ ವನೌಕಾ ಇವ ಯಾಂತೆ ಬಂಧನಂ ಅಂತ ಈಗ ನಾವು ನೋಡುವ ಶ್ಲೋಕ. ದೇವತೆಗಳು ಕೂಡ ಇದನ್ನು ಪ್ರಶಂಸೆ ಮಾಡ್ತಾರಂತೆ, ಇದ್ರ ಮಹತ್ವ ಎಂಥದ್ದಿದು ಅಂತ. ಇಲ್ಲಿ ಮಾನವ ಜನ್ಮವನ್ನು ಹೊಗಳ್ತಾರೆ ಅಂತ ಬಂದಿದೆಯಲ್ಲ, ಮಾನವ ಜನ್ಮ ಅಂದ್ರೆ ದೇವತೆಗಳ ಜನ್ಮ ಅಲ್ಲ ಅಂತ ಅರ್ಥ ಅಲ್ಲ. ದೇವ ಋಷಿ ಪಿತೃಪಾಹ ನರಾಹ, ಅಧ್ಯಾತ್ಮದ ಸಾಧನೆಗೆ ಹಂಬಲಿಸುವವರು ದೇವತೆಗಳು, ಋಷಿಗಳು, ಪಿತೃಗಳು, ಚಕ್ರವರ್ತಿಗಳು ಮತ್ತು ಮನುಷ್ಯರು ಅಂತ 5 ವರ್ಗದವರಿದ್ದಾರೆ. ಮನುಷ್ಯರಿಗೆ ಭಗವಂತನ ತಿಳ್ಕೊಳ್ಳುವ ಶಕ್ತಿ ಇದೆ ಅಂದಮೇಲೆ ಚಕ್ರವರ್ತಿಗಳು, ಪಿತೃಗಳು, ಋಷಿಗಳು, ದೇವತೆಗಳಿಗೆ ಆ ಶಕ್ತಿ ಇದೆ ಅಂತ ಪ್ರತ್ಯೇಕವಾಗಿ ಹೇಳಬೇಕಾಗಿಲ್ಲ. ಆದ್ದರಿಂದ ಪುರುಷಂ ಹೃದಯ ವಿಧಾಯ, ಪುರುಷ ದೇಹವನ್ನು ಸೃಷ್ಟಿ ಮಾಡಿದ ಮೇಲೆ ಭಗವಂತನಿಗೆ ಸಂತೋಷ ಆಯಿತು ಅಂತ ವರ್ಣನೆ ಮಾಡುವುದರ ಅರ್ಥ ಕೇವಲ ಮಾನವ ಜನಾಂಗ ಅಂತ ಇಷ್ಟೇ ಅರ್ಥ ಅಲ್ಲ. ಭಗವಂತನನ್ನು ತಿಳಿಯಬಲ್ಲ ದೇವತೆಗಳು, ಋಷಿಗಳು, ಪಿತೃಗಳು, ಚಕ್ರವರ್ತಿಗಳು, ಮನುಷ್ಯರು, ಇವರೆಲ್ಲರಿಗೂ ಕೂಡ ಅಂತಾನೆ ಅದರ ಅರ್ಥ. ಈ 5 ವರ್ಗದಲ್ಲಿ ಮನುಷ್ಯನೂ ಒಬ್ಬ ಸೇರಿದ್ದಾನೆ. ಮನುಷ್ಯನಿಗೂ ಈ ಅಧ್ಯಾತ್ಮದ ಸಾಧನೆ ಸುಲಭ ಇದೆ. ಆದ್ರಿಂದ ಅವನು ಕೂಡ ಅದ್ರ ಬಗ್ಗೆ ಪ್ರಯತ್ನ ಪಡಬೇಕು. ತಾನು ಇದಕ್ಕೆ ಅಸಮರ್ಥ ಅಂತ ಆತ ಹಳಹಳಿಸಬಾರದು ಅಂತ ಅದರ ಅರ್ಥ. ಆದ್ದರಿಂದ ದೇವತೆಗಳು ಮಾನವ ಜನ್ಮವನ್ನು ಪ್ರಶಂಸಿಸ್ತಾರಂತೆ. ಜ್ಞಾನ ಸಾಧನವಾದಂಥ ಬುದ್ಧಿಶಕ್ತಿ ಇದೆ, ಕರ್ಮ ಮಾಡ್ಲಿಕ್ಕೆ ಬೇಕಾದಂಥ ದೇಹ ದಾಢ್ಯ ಇದೆ, ಮತ್ತೆ ಧನಾದಿ ಸಂಪತ್ತಿದೆ. ಇಷ್ಟೆಲ್ಲ ಇದ್ದಾಗ ಮನುಷ್ಯ ಜನ್ಮ ನಮಗೆ ಸಿಕ್ಕಾಗ, ಇದನ್ನೆಲ್ಲ ಮಾಡ್ಲಿಕ್ಕೆ ಅನುಕೂಲ ಇರುವಂತಹ ಮನುಷ್ಯ ಜನ್ಮ ನಮಗೆ ಸಿಕ್ಕಾಗ ಈ ಮೋಕ್ಷಕ್ಕಾಗಿ ಪ್ರಯತ್ನ ಪಡದೆ ಹೋದ್ರೆ
ವನೌಕಾಹ ಕಾಡು ಪ್ರಾಣಿಗಳಂತೆ ಬಂಧನಕ್ಕೊಳಗಾಗಿ ಬಿಡ್ತಾರೆ ಅಂತ ಅದರ ಅರ್ಥ. ವನೌಕಾಹ ಅಂತ ಅನ್ನೋದಕ್ಕೆ ಒಂದು ಬೇರೆ ಅರ್ಥನೂ ಹೇಳಿದ್ದಾರೆ, ನರಕಸ್ಥರಂತೆ ಅಂತ. ಅದ್ರ ಮುಂದೆ ನೋಡೋಣ. ವನೌಕರು ಅಂದರೆ ಅರಣ್ಯವಾಸಿಗಳಾದಂಥ ಮೃಗ ಪಕ್ಷಿಗಳಂತೆ ಅಂತ ಅದರ ತಾತ್ಪರ್ಯ. ವನ್ಯತೆ ಸೇವ್ಯತೆ ಇತಿ ವನಂ. ಈ ವನ ಅನ್ನೋ ಶಬ್ದ ಇದು ಕಾಡನ್ನು ಹೇಳ್ತದೆ. ಯಾಕೆ ಅಂದರೆ ಎಲ್ಲರೂ ಕಾಡನ್ನು ಅಪೇಕ್ಷಿಸ್ತಾರೆ, ಕಾಡಿನಲ್ಲಿ ಸಿಗುವಂಥ ಸಂಪನ್ಮೂಲಗಳನ್ನು ಎಲ್ಲರೂ ಬಯಸ್ತಾರೆ. ಅದಕ್ಕಾಗಿ ಕಾಡನ್ನು ಕಾಡು ಅಂತ ಹೇಳ್ತಾರೆ. ಆ ಕಾಡಿನಿಂದಲೇ ಈ ಜಗತ್ತಿಗೆ ಮಳೆ ಬೆಳೆ ಎಲ್ಲವೂ ಆಗೋದು. ಪ್ರಾಣಿಗಳಿಗೆ, ಪಕ್ಷಿಗಳಿಗೆ, ಮನುಷ್ಯರಿಗೆ ಬೇಕಾದ ಸಂಪನ್ಮೂಲಗಳೆಲ್ಲವೂ ಸಿಗೋದು ಅಲ್ಲಿ. ಇಲ್ಲಿ ವನೌಕ ಅನ್ನೋ ಶಬ್ದಕ್ಕೆ ನರಕದಲ್ಲಿರುವವರು ಅಂತ ಅರ್ಥವನ್ನ ವಿಷ್ಣು ತೀರ್ಥರೇ ಮಾಡಿದ್ದಾರೆ. ಅದನ್ನ ನಮ್ಮ ಗುರುಗಳು ಪುರಾಣಿಕಾಚಾರ್ಯರು ವಿಸ್ತರಿಸಿದ್ದಾರೆ ಅಷ್ಟೆ. ರೂಢಿಯ ಅರಣ್ಯ ಅನ್ನೋ ಅರ್ಥವನ್ನು ಬಿಟ್ಟು ವನೌಕ ಅಂತಾನೆ ಅರ್ಥ ಮಾಡೋದು ಬೇಡ, ಅವನೌಕಾಹ ಅಂತ ಅರ್ಥ ಮಾಡ್ಕೊಂಡಿದ್ದಾರೆ. ವನ ಅಂದ್ರೆ ಸೇವಿಸ್ಲಿಕ್ಕೆ ಯೋಗ್ಯವಾದ್ದು, ಅವನ ಅಂದ್ರೆ ಸೇವಿಸ್ಲಿಕ್ಕೆ ಅಯೋಗ್ಯವಾದಂಥ ನರಕ. ನರಕಸ್ಥರಾದವರು ಹೇಗೆ ಮತ್ತೆ ಬಂಧನಕ್ಕೆ ಒಳಗಾಗಿರ್ತಾರೆ, ಆ ಬಂಧನದಿಂದ ಬಿಡಿಸ್ಕೊಳ್ಳೋರಿಗೆ ಎಷ್ಟು ಕಷ್ಟ ಆಗ್ತದೋ ಹಾಗೆ ಈ ಜೀವಿಗಳಿಗೂ ಕೂಡ ಮನುಷ್ಯ ಜನ್ಮ ಸಿಕ್ಕ ಮೇಲೆ ಇದನ್ನ ಉಪಯೋಗ ಮಾಡ್ಕೊಳ್ಳದೆ ಹೋದ್ರೆ ಇವರು ಕೂಡ ಬಂಧನಕ್ಕೆ ಒಳಗಾಗ್ತಾರಷ್ಟೇ ಅಂತ ಅದರ ತಾತ್ಪರ್ಯ. ಇನ್ನ ಕೊನೆಯ ಶ್ಲೋಕ, ಈ ದೇಹ ಪ್ರಶಂಸಾ ಪ್ರಕರಣದಲ್ಲಿ ಕೊನೆಯ ಶ್ಲೋಕ, ಭಾಗವತ್ ಸಾರೋದ್ಧಾರದಲ್ಲಿ 199ನೇ ಶ್ಲೋಕ. ಲಬ್ಧ್ವಾ ಸುದುರ್ಲಭಮಿದಂ ಬಹು ಸಂಭವಾಂತೆ ಮಾನುಷ್ಯಮರ್ಥ ದಮ ನಿತ್ಯ ಮಪೀಹ ಧೀರಃ ತೂರ್ಣಂ ಯತೇದ ನಪತೆ ಧನು ಮೃತ್ಯು ಯಾವನ್ ನಿಶ್ರೇಯಸಾಯ ವಿಷಯ ಖಲು ಸರ್ವತ ಸ್ಯಾತ್ ಅಂತ ಆ ಶ್ಲೋಕ. ಉದ್ಧವ ಉಪದೇಶ ಮಾಡುವಂತ ಕೃಷ್ಣನ ಪ್ರಾರ್ಥನೆ ಮಾಡಿದಾಗ ಕೃಷ್ಣ ಅವನಿಗೆ ಹೇಳುವಂಥ ಮಾತಿದು. ಬಹಳ ಜನ್ಮಗಳು ಕಳೆದ ಮೇಲೆ ಸಾಧಕನಿಗೆ ಹೀಗೆ ಅನೇಕ ಜನ್ಮಗಳು ಕಳೆದ ಬಳಿಕ ಯಾವುದಾದೋ ಪ್ರಾಣಿಯಾಗಿಯೋ ಪಕ್ಷಿಯಾಗಿಯೋ ಕ್ರಿಮಿಕೀಟವಾಗಿಯೋ ಹುಟ್ಟಿದ ಬಳಿಕ ಇನ್ನೂ ಒಂದಿಷ್ಟೇನೋ ಪುಣ್ಯ ಇದೆ ಅಂತ ಒಂದು ಭಗವಂತನಿಗೆ ಗೊತ್ತಾಗಿ ನಮ್ಮ ಪುಣ್ಯವನ್ನು ಆತ ಗಮನಿಸಿ ನಮ್ಮ ಒಂದಿಷ್ಟು ಮನುಷ್ಯ ಜನ್ಮವನ್ನು ಕೊಟ್ಟಿದ್ದಾನೆ. ಹೀಗದು ಪುರುಷಾರ್ಥಕ್ಕೆ ಸಾಧನ ಆಗಿದೆ. ಅದು ಇದ್ದಾಗ ಒಂದಿಷ್ಟು ಸಾಧನೆ ಮಾಡಬೇಕು. ಅಶಾಶ್ವತ, ಯಾವ ಕ್ಷಣದಲ್ಲೂ ಬಿದ್ದು ಹೋಗಬಹುದು. ಅದು ಬಿದ್ದು ಹೋಗೋದ್ರೊಳಗೆ ವಿವೇಕಿಯಾದ ಒಂದು ಸಾಧನೆ ಮಾಡಬೇಕು. ಈ ದೇಹದಲ್ಲಿ ಸಾಧನೆ ಮಾಡ್ಲಿಕ್ಕೆ ಪ್ರಯತ್ನ ಪಡಬೇಕು. ವಿಷಯ ಭೋಗಕ್ಕಾಗಿ ಇಂಥ ಪ್ರಯತ್ನ ಪಟ್ಟು ಏನೂ ಉಪಯೋಗ ಇಲ್ಲ. ಯಾಕಂದ್ರೆ ವಿಷಯ ಭೋಗ ಅನ್ನೋದು ವಿಷಯ ಖಲು ಸರ್ವತ ಸ್ಯಾತ್. ಪ್ರಾಣಿಯಾಗಿಯೂ ಪಕ್ಷಿಯಾಗಿಯೂ ಸುಖ ಪಡಬಹುದು ಮನುಷ್ಯ, ಅದರಿಂದ ಏನು ಲಾಭ ಇದೆ? ತೂರ್ಣಂ ವ್ಯತೇತ. ಅದಕ್ಕಾಗಿ ಸಾಧ್ಯ ಆದಷ್ಟು ಬೇಗನೆ ಅವನು ಈ ಸಾಧನೆಗಾಗಿ ಪ್ರಯತ್ನ ಪಡಬೇಕು. ಭಾಗವತ ಅದನ್ನ ಮತ್ತು ಬೇರೆ ಬೇರೆ ಕಡೆನೂ ವರ್ಣನೆ ಮಾಡಿದೆ. ಅದು 7ನೇ ಸ್ಕಂದದಲ್ಲಿ ಬೇರೆ ಬೇರೆ ಕಡೆ ಬಂದಿದೆ. ಅದನ್ನು ಹೀಗೆ ಹೇಳ್ತಾರೆ: ಸರ್ವೇಷಾಮಿಹ ಜಂತೂನಾಂ ಸತತಂ ದೇಹ ಪೋಷಣೆ ಅಸ್ತಿ ಪ್ರಜ್ಞಾ ಸಮಾಯತ್ತ ಕೋ ವಿಶೇಷ ಸ್ತಯಾ ನೃಣಾಂ. ಎಲ್ಲಾ ಪ್ರಾಣಿಗಳಿಗೂ ಕೂಡ ತಮ್ಮ ಶರೀರವನ್ನು ಕಾಪಾಡ್ಕೊಳ್ಬೇಕು, ಆ ಶರೀರವನ್ನು ಚೆನ್ನಾಗಿ ನೋಡ್ಕೋಬೇಕು, ಅದಕ್ಕೆ ಬೇಕಾದ ಪ್ರಯತ್ನ ಪಡಬೇಕು ಅಂತ ಗೊತ್ತಿದ್ದೇ ಇದೆ. ನಮ್ಗಿಂತ ಚೆನ್ನಾಗೇ ಮಾಡ್ತಾವು. ಇರುವೆ, ಕ್ರಿಮಿ, ಕೀಟಗಳು ಕೂಡ ಆಹಾರಕ್ಕಾಗಿ ಪ್ರಯತ್ನ ಪಡುವುದು, ಶರೀರವನ್ನು ಪೋಷಣೆ ಮಾಡ್ಕೊಳ್ಳೋದು, ಇದನ್ನೆಲ್ಲ ತುಂಬ ಚೆನ್ನಾಗೇ ಮಾಡ್ತಾವು. ಮತ್ತೆ ನಾವು ಅದನ್ನೇ ಮಾಡುವುದಾದ್ರೆ ನಮಗೂ ಅವುಗಳಿಗೂ ವ್ಯತ್ಯಾಸ ಏನಿದೆ? ಕೌಮಾರಾಚರೇತ್ ಪ್ರಾಜ್ಞ ಧರ್ಮಾನ್ ಭಾಗವತಾನಿಹ ದುರ್ಲಭಂ ಮಾನುಷಂ ಜನ್ಮ ತದಪ್ಯಧ್ರುವಂ ಅರ್ಥದಂ. ಚಿಕ್ಕ ವಯಸ್ಸಿನಲ್ಲಿಯೇ ಧರ್ಮದ ಆಚರಣೆಯನ್ನು ಮನುಷ್ಯ ಮಾಡಬೇಕು.
ದುರ್ಲಭಂ ಮಾನುಷಂ ಜನ್ಮ, ಮನುಷ್ಯ ಜನ್ಮ ಅಂತನ್ನೋದು ಬಹಳ ದುರ್ಲಭವಾದದ್ದು, ಅದು ಅಶಾಶ್ವತ ಬೇರೆ. ಸುಖಮೈಂದ್ರಿಯಕಂ ದೈತ್ಯಾಹ ದೇಹಯೋಗೇನ ದೇಹಿನಾಂ ಸರ್ವತ್ರ ಲಭ್ಯತೆ ದೈವಾತ್ ಯಥಾ ದುಃಖಂ ಅಯತ್ನತಃ. ಮತ್ತೆ ಧರ್ಮಕ್ಕಾಗಿಯೇ ಸಾಧನೆ ನಾವು ಪ್ರಯತ್ನ ಪಡುವುದಾದರೆ ನಮಗೆ ಸುಖ ಯಾವಾಗ ಅಂತ ಒಂದು ಪ್ರಶ್ನೆ ಎಲ್ಲರಿಗೂ ಬರ್ತದೆ. ಪ್ರಹ್ಲಾದ ದೈತ್ಯ ಬಾಲಕರಾಗಿ ಹೇಳಿದ ಮಾತಿದು. ನಾವು ಈ ದೇಹದಲ್ಲಿ ಇದ್ದೀವಿ ಅಂದರೆ ಸುಖ ತಾನಾಗೆ ಬರ್ತದೆ ಅಂತ ಇವನು ಹೇಳ್ತಿದ್ದಾನೆ ಪ್ರಹ್ಲಾದ. ಆ ಸುಖಕ್ಕೇನು ವಿಶೇಷವಾದ ಪ್ರಯತ್ನ ಪಡಬೇಕಾಗಿಲ್ಲ. ದುಃಖ ಬೇಡ ಅಂದ್ರೂ ನಿಲ್ತದೇನೋ, ಬಂದೇ ಬರ್ತಿರ್ತದೆ. ಹಾಗೆ ಸುಖವೂ ಕೂಡ ಬಂದೇ ಬರ್ತಿರ್ತದೆ. ಅದಕ್ಕಾಗಿ ವಿಶೇಷ ಪ್ರಯತ್ನ ಏನು ಮಾಡಬೇಕಾಗಿಲ್ಲ, ವಿಶೇಷ ಸಾಧನೆ ಮಾಡಬೇಕಾಗಿಲ್ಲ, ವಿಶೇಷವಾಗಿ ಹಪಹಪಿಸಬೇಕಾಗಿಲ್ಲ. ಪ್ರಯತ್ನ ಪಡಬೇಕಾಗಿರುವುದು ಧರ್ಮದ ಅಧ್ಯಾತ್ಮದ ಸಾಧನೆಗಾಗಿ. ಈ ಹಿಂದೆ ಪ್ರಾಣಿಗಳಾಗಿಯೂ ಪಕ್ಷಿಗಳಾಗಿಯೂ ಅನೇಕ ಜನ್ಮಗಳನ್ನು ತಳೆದಾಗ ಇದನ್ನೆಲ್ಲ ನಾವು ಮಾಡೇ ಇದ್ದೀವಿ. ಮತ್ತು ಈಗೂ ಅದನ್ನು ಮಾಡುವುದಾದರೆ ಅದಕ್ಕೇನು ಈ ಜನ್ಮ ನಮಗೆ ಸಿಕ್ಕದ್ದಕ್ಕೆ ಲಾಭ ಏನಾಯಿತು? ತತ್ರ ತತ್ ಪ್ರಯಾಸೋ ನ ಕರ್ತವ್ಯ ಯತ ಆಯುರ್ವ್ಯಯ ಪರಂ ನ ತಥಾ ವಿಂದತೆ ಕ್ಷೇಮಂ ಮುಕುಂದ ಚರಣಾಂಬುಜಂ ಅಂತ ಆ ಶ್ಲೋಕ. ನಾವು ಕೇವಲ ಸುಖಕ್ಕಾಗಿಯೇ ಪ್ರಯತ್ನ ಪಡ್ತಾ ಇದ್ರೆ ಅದು ನಮ್ಮ ಆಯುಷ್ಯ ಕ್ಷೀಣ ಆದಂತೆ. ಭಗವಂತನ ಪಾದಕಮಲವನ್ನು ಸೇವಿಸದೆ ಹೋದರೆ ಸುಖ, ಶಾಶ್ವತವಾದಂತಹ ಸುಖ ನಮಗೆ ಸಿಗೋದೇ ಸಾಧ್ಯವಿಲ್ಲ. ಹಂತ ಅರ್ಭಕಾಹ ಮೇ ಶೃಣುತ ವಚೋವ ಸರ್ವತಂ ಶಿವಂ ವಯಸ್ಯಾನ್ ಪಶ್ಯತ ಮೃತಾನ್ ಕ್ರೀಡಾಂಧಾಹ ಮಾ ಪ್ರಮಾದ್ಯಥ. ದೈತ್ಯ ಬಾಲಕರಿಗೆ ಹೇಳ್ತಾನೆ ಪ್ರಹ್ಲಾದ, ನನ್ನ ಮಾತನ್ನು ಕೇಳಿ, ಇದು ನಿಮಗೆಲ್ಲರಿಗೂ ಮಂಗಳಕರವಾದಂತಹ ಮಾತು. ನಮ್ಮವರು ನಿಮ್ಮವರು ಅನೇಕ ಜನ, ನಮ್ಮ ಗೆಳೆಯರು ಬಂಧುಗಳು ಮಿತ್ರರು ಅನೇಕ ಜನ ಮರಣಿಸಿ ಹೋಗಿದ್ದಾರೆ, ತಮ್ಮ ಜೀವನವನ್ನು ಕಳ್ಕೊಂಡಿದ್ದಾರೆ. ಅದನ್ನೆಲ್ಲ ಒಂದು ಬಾರಿ ನೋಡಿ. ಅಂಥ ಅವಸ್ಥೆ ನಮಗೂ ಕೂಡ ಖಂಡಿತವಾಗಿ ಬರೋದಿದ್ದೇ ಇದೆ. ಕುರುಡರಾಗಿ ಆಯುಷ್ಯವನ್ನು ಹಾಳು ಮಾಡ್ಕೋಬೇಡಿ. ಆಯುಷ್ಯ ಅಂತ ಅನ್ನೋದು ಸ್ಥಿರವಲ್ಲ. ಇದು ದೈತ್ಯ ಬಾಲಕರಿಗೆ ಪ್ರಹ್ಲಾದ ಹೇಳಿದಂಥ ಮಾತು. ನಾವೇನು ದೈತ್ಯ ಕುಲದಲ್ಲಿ ಹುಟ್ಟಿಲ್ಲದೆ ಇರಬಹುದು, ಒಂದು ರೀತಿಯಿಂದ ನಾವು ಕೂಡ ದೈತ್ಯರೇ. ಮಾನಸಿಕವಾಗಿ ಅಂತೂ ದೈತ್ಯರೇ. ನಾವು ದೈಹಿಕವಾಗಿ ದೈತ್ಯರಲ್ಲದೆ ಇರಬಹುದು, ಮಾನಸಿಕವಾಗಿ ದೈತ್ಯರೇ. ಅದಕ್ಕಾಗಿ ನಮಗವನು ದಾನವಾಹ ಸುಖಮ ಇಂದ್ರಿಯಕಂ ದೈತ್ಯಾಹ ಅಂತ ಹೀಗೆ ಮತ್ತೆ ಮತ್ತೆ ನಮ್ಮನ್ನು ದೈತ್ಯರೇ ಅಂತ ಸಂಬೋಧಿಸಿ ನಮ್ಗೆ ಹೇಳಬೇಕಾದ್ದನ್ನ ಕಳಕಳಿಯಿಂದ ಹೇಳ್ತಾ ಇದ್ದಾನೆ ಪ್ರಹ್ಲಾದ. ಅಲ್ಲಿಗೆ ಈ ದೇಹ ಪ್ರಶಂಸಾ ಪ್ರಕರಣ ಅನ್ನುವ ಭಾಗ ಸಮಾಪ್ತವಾಗಿದೆ.